ಕೆಲವರಿಗೆ ನಾನು ತುಂಬ ಕಠೋರವಾದ ಶಿಸ್ತಿನ ವ್ಯಕ್ತಿ ಅಂತ, ಇನ್ನು ಕೆಲವರಿಗೆ ಅಸ್ತವ್ಯಸ್ತದವನು ಅಂತ ಅನಿಸುತ್ತೆ. ನಾನು ಎಷ್ಟೋ ಬರೆದ ಪುಸ್ತಕಗಳಿಗೆ ಟಿಪ್ಪಣಿಗಳು ಜಿತವಾಗಿ ಮಾಡಿಕೊಂಡು ವ್ಯವಸ್ಥಿತವಾಗಿ ಮಾಡ್ಕೊಂಡು ಅದೆಲ್ಲೋ ಕಳೆದು ಹೋಗ್ಬಿಡ್ತದೆ. ಮತ್ತು ಭಾಷಣ ಮಾಡುವಾಗ ಎಷ್ಟೋ ಬಾರಿ ಕೋಟ್ ಮಾಡುವಂಥ ವಾಕ್ಯ ನನಗೆ ಮರ್ತು ಹೋಗ್ಬಿಡುತ್ತೆ. ಅದಕ್ಕೆ ಬದಲಾಗಿ ಮತ್ತಿನ್ಯಾವುದೋ ಕೋಟ್ ಮಾಡಿರ್ತೀನಿ, ಅಲ್ಲಿನ್ಯಾರೋ ಹಾಗಲ್ಲ ಹೀಗಲ್ವಾ ಅಂತ ಹೇಳ್ತಾರೆ, ಹೌದಲ್ವಾ ಅಂತ ಜ್ಞಾಪಕ ಮಾಡ್ಕೊಂಡು ಮಾಡ್ತೀನಿ. ಈ ಥರದ ಅಸ್ತವ್ಯಸ್ತತೆ ಒಂದು ಪರ್ಸ್ಪೆಕ್ಟಿವ್ ಆಗುತ್ತೆ. ಇನ್ನು ಕೆಲವರು ಅಯ್ಯೋ ಸಿಕ್ಕಾಪಟ್ಟೆ ಪ್ರಾಣ ತೆಗಿತಾರಪ್ಪ, ತುಂಬ ಶಿಸ್ತು. ಒಂದು ಕಾರ್ಯಕ್ರಮ ಆರಂಭ ಆಗಬೇಕು ಅಂದರೆ ಎಲ್ಲರೂ ವಿನೋದ ಮಾಡ್ತಾರೆ ಸ್ನೇಹಿತರು. ಒಂದು ಅಷ್ಟಾವಧಾನ ಅಂತಂದರೆ 4 ಗಂಟೆ ಅಂದರೆ 4 ಗಂಟೆಗೆ ಆರಂಭವಾಗಬೇಕು. ಈ 4 ಗಂಟೆಗೆ ಇನ್ನು 3 ನಿಮಿಷ ಇರೋವಾಗಲೇ ಎಲ್ಲರೂ ಪ್ರೇಕ್ಷಕರು ಬಂದಿದ್ದಾರಾ, ಇನ್ನು ವೇದಿಕೆ ಹತ್ತೋದೇ ಸರಿ ಅಂತ ಯಾರು ಬರಲಿ ಯಾರು ಬಿಡಲಿ ಕೂತ್ಕೊಂಡು ಮಾಡೋಕ್ಕೆ ಆರಂಭ ಮಾಡ್ತೀನಿ. ಕಾಲೇಜಲ್ಲಿ ಪಾಠ ಮಾಡ್ತಾ ಇದ್ದಾಗ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಹುಡುಗರ ಸಹಜ ಮನೋಧರ್ಮ, ಕೊನೆಯ ಕ್ಲಾಸ್ ಇದ್ದಾಗ, ಅದಕ್ಕೆ ಮುಂಚೆ ಇನ್ನೊಂದು ಕ್ಲಾಸ್ ಇಲ್ಲದೇ ಇದ್ದಾಗ ಯಾಕೆ ಆ ಕೊನೆ ಕ್ಲಾಸ್ಗೋಸ್ಕರ 1 ಗಂಟೆ ಕಾಯೋಣ ಅಂತ ಮಾಸ್ ಬಂಕ್ ಮಾಡಿಬಿಡ್ತಾರೆ. ಒಮ್ಮೆ ನನ್ನ ಕ್ಲಾಸನ್ನು ಹಾಗೆ ಮಾಸ್ ಬಂಕ್ ಮಾಡಿದ್ರು RV ಕಾಲೇಜಲ್ಲಿ. ನಾನು ಆ ಕ್ಲಾಸ್ನಲ್ಲಿ ಮಾಡಬೇಕಾಗಿದ್ದ ಪಾಠವನ್ನು ಖಾಲಿ ರೂಮ್ನಲ್ಲಿ ಇಡೀ ಕ್ಲಾಸಿಗೆ ಮಾಡಿ ಬಂದಿದ್ದೀನಿ. ಇಡೀ ಬೋರ್ಡ್ ಮೇಲೆ ಎಲ್ಲ ಡ್ರಾಯಿಂಗ್ ಎಲ್ಲ ಬರೆದು, ಈಕ್ವೇಷನ್ಸ್ ಎಲ್ಲ ಬರೆದು ಮಾಡಿ ಬಂದೆ. ನಿಮಗೆ ಇಲ್ಲ ಆ ಪಾಠ, ನೀವು ಮಿಸ್ ಮಾಡ್ಕೊಂಡಿದ್ದೀನಿ. ಈ ಮಟ್ಟದ ಕಠೋರ ಶಿಸ್ತು. ಒಂದು ಡ್ರಾಯಿಂಗ್ ಶೀಟನ್ನು ಎವ್ಯಾಲ್ಯೂಯೇಟ್ ಮಾಡುವಾಗಲೂ ಹಾಗೆ, ನೀವು ಕ್ವಶನ್ ಪೇಪರ್ನ ಬರೀದೇ ಇದ್ದರೆ, ಕ್ವಶನ್ ಪೇಪರ್ ಇಲ್ಲದೇ ನಿಮಗೆ ನಾಳೆ ಡ್ರಾಯಿಂಗ್ ಶೀಟ್ ನೋಡಿದ್ರೆ ಅರ್ಥವಾಗೋಲ್ಲ. ಬರೆದು ಇಟ್ಟು ಅಟ್ಯಾಚ್ ಮಾಡಿಲ್ಲ ಪಿನ್ ಅಂದರೆ ಒಂದು ಮೈನಸ್ ಮಾರ್ಕ್. ಒಂದು ನಿಮ್ಮ ಹೆಸರು ಅದನ್ನೆಲ್ಲ ನೀಟಾಗಿ ಲೆಟ್ರಿಂಗ್ ಮಾಡದೇ ಇದ್ದರೆ, ಇಂಪ್ರಿಂಟ್ ಮಾಡದೇ ಇದ್ದರೆ ಅದಕ್ಕೆ ಒಂದು ಮೈನಸ್ ಮಾರ್ಕ್ಸು. ಅಲ್ಲಿ ಸೈಜು ಶೇಪು ತೋರಿಸೋದಕ್ಕೆ ಬಾಣದ ಗುರುತುಗಳನ್ನ ಹಾಕಬೇಕು, ಆ್ಯರೋಸು. ಅವುಗಳ ಹೆಡ್ ಮತ್ತು ಉದ್ದ ಅದೆಷ್ಟಿರಬೇಕು ಅನ್ನೋದು 1:3 ಪ್ರಪೋರ್ಷನ್ ಅಂತ. ಆ ಪ್ರಪೋರ್ಷನ್ ತಪ್ಪಿದ್ರೆ 1 ಮಾರ್ಕ್ಸ್ ಕಡಿಮೆ. ಹೀಗೆ 10 ಮಾರ್ಕ್ಸ್ನಲ್ಲಿ 8 ಮಾರ್ಕ್ಸ್ ನಾನು ಮೈನಸ್ ಮಾಡಿಬಿಡ್ತಾ ಇದ್ದೆ. ಈ ತರಹ ಇವತ್ತಿಗೂ ಅದನ್ನೆಲ್ಲ ನೆನೆಸ್ಕೊಂಡು ಹಳೆ ವಿದ್ಯಾರ್ಥಿಗಳು ಬೇಸರ ಪಟ್ಕೋತಾರೆ. ಈ ರೀತಿಯಾದ ಒಂದು ಶಿಸ್ತಿನ ಡೈಮೆನ್ಷನ್ನು ಇದೆ. ಅದೇ ಸಂದರ್ಭದಲ್ಲಿ ಯಾವುದಾದರೆ ಏನಂತೆ, ಇದಿಷ್ಟೇ, ಇದು ಹೀಗೆ ಅನ್ನುವಂಥದ್ದು ಕೂಡ ಇರುತ್ತದೆ. ಇದು ಮಾನವ ಸ್ವಭಾವದಲ್ಲೇ ಇರೋದು ಅನಿಸುತ್ತೆ. ಕೆಲವರು ಎದ್ದು ಕಾಣುತ್ತೆ, ಕೆಲವರಲ್ಲಿ ಕಾಣೋದಿಲ್ಲ. ಆದರೆ ಇವೆರಡೂ ಜಗತ್ತಿನ ಸ್ವಭಾವ. ಒಂದು ವೆಹಿಕಲಲ್ಲಿ ಆ್ಯಕ್ಸಲ್ರೇಟ್ರು ಬೇಕು, ಬ್ರೇಕು ಬೇಕು. ಆ್ಯಕ್ಸಲ್ರೇಟ್ರ್ ಇಲ್ಲದಿರೋ ವೆಹಿಕಲ್ನು ಓಡಿಸೋದಕ್ಕೆ ಪ್ರಯೋಜನ ಬರೋಲ್ಲ. ಬ್ರೇಕ್ ಇಲ್ಲದಿರೋ ವೆಹಿಕಲ್ಲು ಪ್ರಾಣಕ್ಕೆ ಸಂಚಕಾರ ಆಗುತ್ತೆ. ಹೀಗೆ ಜೀವನಕ್ಕೆ ಶಿಸ್ತೂ ಬೇಕು, ವಿನೋದವೂ ಬೇಕು, ಎರಡೂ ಇದು ನಡೆಯುತ್ತೆ ಅಂತ ಈಗ ಗೊತ್ತಾಗಿದೆ. ಆದರೆ ಶಿಸ್ತಿನ ಪರಮಾರ್ಥ ಸಂತೋಷದಲ್ಲಿದೆ. ಸಂತೋಷ ಕೊಡದ ಶಿಸ್ತಿಗೆ ಬೆಲೆ ಇಲ್ಲ ಅಂತ ಅಷ್ಟರ ಮಟ್ಟಿಗೆ ಗೊತ್ತಿದೆ. ಅಂದರೆ ಆಲ್ ದಟ್ ಆರ್ಡರ್ ಆ್ಯಂಡ್ ಡಿಸಿಪ್ಲಿನ್ ಶುಡ್ ಬಿ ಸಬ್ಸರ್ವಿಯೆಂಟ್ ಟು ಜಾಯ್. ಸಂತೋಷಕ್ಕೆ ಇವು ಪೂರಕವಾಗಬೇಕು ಅಂತ ಅಷ್ಟೇ.